ಬಿಜೆಪಿ ಜೆಡಿಎಸ್ ನಾಯಕರು ಮೈಸೂರಿನಲ್ಲಿ ಇಂದು ರಣಕಹಳೆ ಮೊಳಗಿಸುವುದಕ್ಕೆ ಸಿದ್ಧವಾಗಿದ್ದಾರೆ. ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಇನ್ನೇನು ಕೆಲವೇ ಹೊತ್ತಲ್ಲಿ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಆರಂಭ ಆಗಬೇಕಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭ ಆರಂಭ ಆಗ್ತಾ ಇದೆ. ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಈ ಸಮಾರೋಪ ಸಮಾರಂಭವನ್ನ ಆಯೋಜನೆ ಮಾಡಬಹುದು. ಇಲ್ಲಿ ಕಾಂಗ್ರೆಸ್ನ ಪೋಸ್ಟರ್ಗಳಿಗೆ ಜೆಡಿಎಸ್ ನಾಯಕರು ಕೂಡ ಈಗ ಕೌಂಟರ್ ಕೊಟ್ಟಿದ್ದಾರೆ. ನಿನ್ನೆ ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶ ಇದ್ದಾಗ ದೇವೇಗೌಡರ ಕುಟುಂಬದ ಆಸ್ತಿಯ ವಿವರವನ್ನೆಲ್ಲ ಫ್ಲೆಕ್ಸ್ ರೂಪದಲ್ಲಿ ಹಾಕಿದ್ರು. ಮೂಡ ಹಗರಣದ ಕುರಿತು ಈಗ ಫ್ಲೆಕ್ಸ್ ಹಾಕಿತ್ತು ನಿನ್ನೆ ಕಾಂಗ್ರೆಸ್. ಮೈಸೂರು ವಿವಿಯ ಬಳಿ ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ನವರು ಈಗ ಅದಕ್ಕೆ ಕೌಂಟರ್ ಆಗಿ ಫ್ಲೆಕ್ಸ್ ಹಾಕಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸಾಧ್ಯವಾದಷ್ಟು ದೋಚಿಕೋ ಎನ್ನುವಂತಹ ನೀತಿ ಇವರದ್ದು ಅಂತ. ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ಆಗಿದೆ, ಮತ್ತೆ ವಾಲ್ಮೀಕಿ ಹಗರಣ ನಡೆದಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಜೆಡಿಎಸ್ ನಾಯಕರು ಮೈಸೂರು ವಿವಿಎಸ್ ಸಮೀಪ ಈ ರೀತಿಯಾದಂತಹ ಫ್ಲೆಕ್ಸ್ ಅನ್ನ ಅಳವಡಿಸಿದ್ದಾರೆ. ನಿನ್ನೆ ಜನಾಂದೋಲನ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಏನೆಲ್ಲ ಕೌಂಟರ್ಗಳನ್ನ ಕೊಟ್ಟಿದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರಿಗೆ, ಅದೆಲ್ಲದಕ್ಕೂ ಇವತ್ತು ಪ್ರತಿ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕಾರ್ಯಕರ್ತರು ಕೂಡ ಸಿದ್ಧವಾಗಿದ್ದಾರೆ. ನಿನ್ನೆ ಈ ಮಹಾರಾಜ ಮೈದಾನದ ಸಮೀಪನೇ ಫ್ಲೆಕ್ಸ್ಗಳನ್ನ ಅಳವಡಿಕೆ ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಮಂಜುನಾಥ್. ಈಗ ನಿನ್ನೆ ಫ್ಲೆಕ್ಸ್ ಒಂದು ಗಮನ ಸೆಳೆದಿತ್ತು. ದೇವೇಗೌಡರ ಕುಟುಂಬದ ಆಸ್ತಿ ವಿವರ ಪಡ್ಕೊಂಡಿರೋ ಸೈಟ್ಗಳು, ಮೂಡಾಕೆ ಕೊಟ್ಟಿದ್ದ ಅರ್ಜಿ ಎಲ್ಲವನ್ನೂ ಅದರಲ್ಲಿ ನಮೂದಿಸಿದ್ರು. ಅದಕ್ಕೆ ಕೌಂಟರ್ ಇವತ್ತಿನ ಈ ಪೋಸ್ಟರ್. ಖಂಡಿತವಾಗೂ ವಿಜಯ್, ಏನು ನಿನ್ನೆ ಕಾಂಗ್ರೆಸ್ ನಾಯಕರು ಜನಾಂದೋಲನ ಸಮಾವೇಶ ಮಾಡಿದ್ರು. ಈ ಸಂದರ್ಭದಲ್ಲಿ ದೇವೇಗೌಡರು ಮತ್ತೆ ಅವರ ಕುಟುಂಬ ಸಂಬಂಧಪಟ್ಟಂತೆ ಏನು ಒಂದು ಆಸ್ತಿ ವಿವರ ಆಗಿರ್ಬೋದು, ಜೊತೆಗೆ ಸೈಟ್ ಮೂಡ ವಿಚಾರವಾಗಿ ಸೈಟ್ ಅನ್ನ ಪಡೆದಿರುವಂತಹ ವಿಚಾರ ಆಗಿರ್ಬೋದು, ದೇವೇಗೌಡರ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಒಂದು ಏನು ಫ್ಲೆಕ್ಸ್ ನಲ್ಲಿ ಮುದ್ರಣ ಮಾಡಿ ಅದನ್ನ ಏನು ಮಹಾರಾಜ ಮೈದಾನ ಇದೆ ಆ ಮೈದಾನ ಸುತ್ತಮುತ್ತ ಜೊತೆಗೆ ಮೈಸೂರಿನಾದ್ಯಂತ ಈ ಒಂದು ಫ್ಲೆಕ್ಸ್ ಗಳನ್ನ ಅಳವಡಿಸಲಾಗಿತ್ತು. ಇದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಮತ್ತೆ ಜೆಡಿಎಸ್ ನಾಯಕರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ನಂತರ ಅವರನ್ನ ಬಿಡುಗಡೆ ಮಾಡಿ ಕಳಿಸಿದ್ರು. ಆದ್ರೆ ಈ ಒಂದು ವಿಚಾರವನ್ನ ಜೆಡಿಎಸ್ ನಾಯಕರು ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ರು. ಈ ಒಂದು ಏನು ಫ್ಲೆಕ್ಸ್ ಹಾಕಿದ್ರು ಅದಕ್ಕೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಪ್ಲಾನ್ ಗಳನ್ನು ರೂಪಿಸಿದ್ರು. ತಡರಾತ್ರಿ ಒಂದಷ್ಟು ಫ್ಲೆಕ್ಸ್ ಗಳನ್ನ ಮುದ್ರಣ ಮಾಡಿ ಸಿಎಂ ಮೂಡ ಹಗರಣ ಆಗಿರ್ಬೋದು, ಜೊತೆಗೆ ವಾಲ್ಮೀಕಿ ಹಗರಣ, ಜೊತೆಗೆ ಏನು ಸರ್ಕಾರ ಬಂದಾಗ್ಲಿಂದ ಒಂದಷ್ಟು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಈ ಎಲ್ಲವನ್ನು ಕೂಡ ಉಲ್ಲೇಖಿಸಿ ಈ ಒಂದು ಸರ್ಕಾರ ಏನು ಲೂಟಿ ಮಾಡೋದಕ್ಕೆ ನಿಂತಿದೆ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಮೂಡ ವಿಚಾರದಲ್ಲಿ ತಮ್ಮ ಪತ್ನಿ ಪಡೆದುಕೊಂಡಿದ್ದ ಸೈಟ್ ವಿಚಾರಗಳಾಗಿರ್ಬೋದು, ವಾಲ್ಮೀಕಿ ಹಗರಣದಲ್ಲಿ ಆಗಿರುವಂತಹ ಒಂದು ಹಣದ ವಿಚಾರವಾಗಿರ್ಬೋದು, ಇವೆಲ್ಲವನ್ನು ಕೂಡ ಉಲ್ಲೇಖ ಮಾಡಿ ಜೆಡಿಎಸ್ ನಾಯಕರು ಇವತ್ತು ಕಾಂಗ್ರೆಸ್ ನಾಯಕರಿಗೆ ಕೌಂಟರ್ ಕೊಡುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಆ ಒಂದು ಪ್ಲಾನ್ ಅನ್ನು ಕೂಡ ಈಗ ಎಕ್ಸಿಕ್ಯೂಟ್ ಮಾಡಿರುವಂತದ್ದು ಮೈಸೂರಿನ ಕೆಲವೊಂದು ಏರಿಯಾಗಳಲ್ಲಿ ಈ ಒಂದು ಫ್ಲೆಕ್ಸ್ ಗಳನ್ನ ಜೆಡಿಎಸ್ ಕಾರ್ಯಕರ್ತರು ಅಳವಡಿಸಿ ಕಾಂಗ್ರೆಸ್ ನಾಯಕರಿಗೆ ಕೌಂಟರ್ ಅನ್ನು ಕೊಟ್ಟಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ಸೊ ನಿನ್ನೆ ಏನ್ ಫ್ಲೆಕ್ಸ್ ಗಳನ್ನ ಅಳವಡಿಕೆ ಮಾಡಿದ್ರು ದೇವೇಗೌಡರು, ಕುಮಾರಸ್ವಾಮಿ ಪಡ್ಕೊಂಡಿರುವಂತಹ ಸೈಟ್ಗಳು, ಮೂಡಾದಿಂದ ಅವರಿಗೆ ಎಷ್ಟು ಸೈಟ್ಗಳು ಸಿಕ್ಕಿದೆ, ಮತ್ತೆ ಕುಮಾರಸ್ವಾಮಿ ಏನಂತ ಅರ್ಜಿ ಬರೆದಿದ್ರು ಮೂಡಾಗೆ, ಈ ಎಲ್ಲ ವಿಚಾರಗಳನ್ನ ದೊಡ್ಡದೊಂದು ಫ್ಲೆಕ್ಸ್ನ ರೂಪದಲ್ಲಿ ಈ ಎಲ್ಲ ಡೀಟೇಲ್ಸ್ಗಳಿರೋ ಹಾಗೆ ಮಹಾರಾಜ ಗ್ರೌಂಡ್ಸ್ ಸಮೀಪ ಹಾಕಿದ್ರು. ಜೊತೆಗೆ ಮೈಸೂರಿನ ಇನ್ನಿತರೆ ಭಾಗಗಳಲ್ಲೂ ಕೂಡ ಈ ರೀತಿಯಾದಂತಹ ಫ್ಲೆಕ್ಸ್ಗಳು ರಾರಾಜಿಸಿತ್ತು. ಆ ಮೂಲಕ ನಮ್ಮ ಮೇಲೆ ವಿನಾಕಾರಣ ಆರೋಪ ಮಾಡ್ತಾ ಇರುವಂತಹ ಜೆಡಿಎಸ್, ಪ್ರಮುಖವಾಗಿ ದೇವೇಗೌಡರ ಕುಟುಂಬ ಎಷ್ಟೆಲ್ಲ ಸೈಟ್ಗಳನ್ನ ಪಡ್ಕೊಂಡಿದೆ, ಅವರ ಆಸ್ತಿಯ ವಿವರಗಳು ಏನು ಅನ್ನೋದನ್ನ ಫ್ಲೆಕ್ಸ್ನ ಸ್ವರೂಪದಲ್ಲಿ ನಿನ್ನೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಳವಡಿಸಿದ್ರು. ಈಗ ಅದಕ್ಕೆ ಕೌಂಟರ್ ಅನ್ನೋ ಹಾಗೆ ಜೆಡಿಎಸ್ನ ಕಾರ್ಯಕರ್ತರು ಅಲ್ಲಲ್ಲಿ ಈ ರೀತಿಯಾದಂತಹ ಪೋಸ್ಟರ್ ಮತ್ತೆ ಫ್ಲೆಕ್ಸ್ಗಳನ್ನ ಅಳವಡಿಸಿದ್ದಾರೆ ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.